ಒಂದು ತಿಂಗಳು ಯಾರೂ ಧಮಕಿ ಹಾಕದೇ ಇದ್ರೆ ಈ ತಿಂಗಳು ಏನೂ ಮಾಡಲೇ ಇಲ್ಲ ಅನ್ಸುತ್ತೆ ನನಗೆ. ಡೆಫಿನೆಟ್ಲಿ ಅದನ್ನು ನಾನು ಆರಂಭದಿಂದ ರೈಟ್ ಫ್ರಮ್ ಮೈ ಫಸ್ಟ್ ರಿಪೋರ್ಟ್, ನನ್ನ ಜರ್ನಲಿಸಮ್ ಕರಿಯರ್ನ ಮೊದಲನೇ ರಿಪೋರ್ಟೇ ಹಂಗೊಂದು ಅದರೊಂದಿಗೆ ಸ್ಟಾರ್ಟ್ ಆಯಿತು. ನಾನು ಹೈ ಬೆಂಗಳೂರಲ್ಲಿದ್ದೆ ಆವಾಗ. ಒಬ್ಬ ಪ್ರಭಾವಿ ಮಿನಿಸ್ಟರ್ ವಿರುದ್ಧ ನನಗೊಂದಷ್ಟು ಮಾಹಿತಿಗಳು ಸಿಕ್ಕಿತ್ತು. ನಾನು ವರದಿ ಬರೆದು ರವಿ ಬೆಳಗೆರೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ, ಇದನ್ನು ನನ್ನ ಹೆಸರು ಹಾಕಬೇಡಿ ಇದಕ್ಕೆ ಅಂತ. ಯಾಕೆ ಅಂದರು, ಆ ಪ್ರಭಾವಿ ರಾಜಕಾರಣಿಯ ಫಾರ್ಮ್ ಹೌಸ್ ನಮ್ಮೂರಲ್ಲಿತ್ತು. ಆಮೇಲೆ ನಮ್ಮದು ಯುನೀಕ್ ಸರ್ನೇಮ್ ಹನುಮಕ್ಕನವ್ರು, ಅಂದರೆ ನಮ್ಮ ಫ್ಯಾಮಿಲಿ ಮಾತ್ರ ಹನುಮಕ್ಕನವ್ರು ಅಂತ ಕರೆಸಿಕೊಳ್ಳೋದು. ಸೊ ಅಜಿತ್ ಹನುಮಕ್ಕನವ್ರು ಯಾರು ಅಂದರೆ ಇಂಥವ್ರ ಮಗ ಅಂತ ಜಾತಕನೇ ಸಿಕ್ಬಿಡ್ತಿತ್ತು. ಬೇಡ ಹೆಸರು ಹಾಕಬೇಡಿ ಅಂತ. ರವಿ ಬೆಳಗೆರೆ ಕೇಳಲಿಲ್ಲ. ನನ್ನ ಜೊತೆಗೆ ಇದ್ಕೊಂಡು ಹೆದರ್ತೀಯ ಅಂದರೆ ನೀನು ಯಾಕೆ ನನ್ನ ಜೊತೆಗಿರ್ಬೇಕು ಅಂದರು ಅವರು. ಕೊನೆಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಬರೀ ಅಜಿತ್ ಅಂತ ಹಾಕಿ ಹನುಮಕ್ಕನವ್ರು ಅಂತ ಹಾಕಬೇಡಿ ಅಂತ. ಅವ್ರು ಬೈದು ಅದು ಏನಾಗುತ್ತೋ ನೋಡೋಣ ಅಂತ ಅಜಿತ್ ಹನುಮಕ್ಕನವ್ರು ಅಂತ ಹಾಕಿ ಪ್ರಿಂಟಿಗೆ ಕಳಿಸ್ಬಿಟ್ರು. ಸೊ ಫಸ್ಟ್ ರಿಪೋರ್ಟ್ ಐ ಸ್ಟಿಲ್ ರಿಮೆಂಬರ್. ನನಗೆ ಪೇಪರ್ ಪ್ರಿಂಟ್ ಆಯಿತು, ಪ್ರಿಂಟಿಗೆ ಬಂತು. ನಾನು ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವತ್ತೊಂದು ನಾಟಕ ಇತ್ತು, ಆಲ್ ದಿ ಬೆಸ್ಟ್ ನಾಟಕ ಇತ್ತು ನಮ್ಮ ಸರ್ದೇಶ್ ಪಾಂಡೆ ಅವ್ರದ್ದು. ನಾಟಕ ನೋಡೋಣ ಅಂತ ಹೋಗಿ ಕೂತ್ಕೊಂಡಿದ್ದೆ. ನಾಟಕದ ಮಧ್ಯದಲ್ಲಿ ಫೋನ್ ರಿಂಗ್ ಆಯ್ತು ನಂದು. ನಾನು ಹಿಂಗೆ ಕೆಳಗೆ ಬಗ್ಕೊಂಡು ಹಂಗೆ ಕೂತ್ಕೊಂಡಾಗ ಫೋನ್ ಮಾಡಿದಾಗ ಅವ್ರ ಹೆಸರು ಹೇಳಿದ್ರು, ನಾನು ಮಾತಾಡ್ತೀನಿ ಅಂತ. ಏಕಾಏಕಿ ಬೈಯೋಕ್ಕೆ ಶುರು ಮಾಡಿದ್ರು. ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅದು 2005 ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ. ನಾನು ಫಸ್ಟ್ ಆಫ್ ಆಲ್ ಒಬ್ಬ ಮಿನಿಸ್ಟರ್ ನನ್ನಂಥವ್ನಿಗೆ ಫೋನ್ ಮಾಡೋದೇ ದೊಡ್ಡದು. ಫೋನ್ ಮಾಡಿದ ತಕ್ಷಣ ಬೈಯೋಕ್ಕೆ ಶುರು ಮಾಡೋದು, ನಿನ್ನ ಬಿಡಲ್ಲ, ಹೆಜ್ಜೆ ಇಟ್ಟು ನೋಡಿ ಈ ಕಡೆ, ಇತ್ಯಾದಿ ಎಲ್ಲ ಬಂತು. ನಾನು ಹಂಗೆ ಫೋನ್ ಹಿಡ್ಕೊಂಡು ಹೊರಗಡೆ ಹೋಗ್ಬಿಟ್ಟೆ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಬಸ್ ಬಂತು, ಬಸ್ ಹತ್ಕೊಂಡು ಆಫೀಸಿಗೆ ಹೋಗಿ ರವಿ ಬೆಳಗೆರೆ ಎದುರಿಗೆ ಹೋಗಿ ಹಿಂಗೆ ಆಯಿತು ಅಂತ ಹೇಳಿದೆ. ಸೊ ನಂದು ಕರಿಯರ್ ಸ್ಟಾರ್ಟ್ ಆಗಿದ್ದೆ ಧಮಕಿಯಿಂದ. ಇಲ್ಲ, ನನಗೆ ಈಗ ಹಂಗಾಗತ್ತದು. ಕ್ಯಾಮ್ರಾದ ಮುಂದುಗಡೆ ಅಜಿತೇ ಬೇರೆ, ಅಲ್ಲಿ ಸ್ಟುಡಿಯೋದಿಂದ ಹೊರಗೆ ಬಂದ ಮೇಲಿನ ಅಜಿತ್ ಬೇರೆ. ನಾವು ಅಲ್ಲಿ ಸ್ಟುಡಿಯೋದಲ್ಲಿನ ಅಜಿತು 24 ತಾಸು ಹಂಗೆ ಬದುಕೋದಕ್ಕೆ ಶುರು ಮಾಡಿಬಿಟ್ರೆ ಬದುಕೋದಕ್ಕೆ ಆಗೋದಿಲ್ಲ. ನೀವು ಅದು ಬಿಡಿ, ಲೈವಲ್ಲಿರೋ ಅಜಿತ ಬೇರೆ, ಬ್ರೇಕಲ್ಲಿರೋ ಅಜಿತೇ ಬೇರೆ. ಒಂದು ಸಣ್ಣ ಬ್ರೇಕ್ ಅಂತ ಹೇಳ್ತೀನಲ್ಲ, ಆಮೇಲೆ ನಾನು ಕೂಲ್ ಡೌನ್ ಆಗಿಬಿಡ್ತೀನಿ. ಭಾಳ ಜನ ಅಂತಾರೆ, ನೀವು ನಿಜವಾಗ್ಲೂ ಅವರೇನಾ, ನಮ್ಗೆ ನಂಬಿಕೆನೇ ಬರೋದಿಲ್ಲ ಅಂತ. ನಾನು ತಮಾಷೆ ಮಾಡ್ತಿರ್ತೀನಿ, ಅಲ್ಲಿ ಹಂಗಿರೋದಕ್ಕೆ ನಂಗೆ ಸಂಬಳ ಸಿಗುತ್ತೆ, ಇಲ್ಲಿ ಹಿಂಗಿರೋದಕ್ಕಲ್ಲ, ಆದ್ದರಿಂದ ನಾನಾಗಿರ್ತೀನಿ ಅಂತ. ಸಂಬಳ ಸಿಗೋದು ಬೇರೆ. ಸೊ ಹಿಂಗಿರೋದು ಆಫ್ಕೋರ್ಸ್. ಅಂದರೆ ನಾನು ಏನೇನೋ ನಾನು ಕೂಗಾಡಿದ್ರೆ ನಿಜವಾಗ್ಲೂ ಸಿಟ್ಟು ಬಂದಿರುತ್ತೆ ನನಗೆ. ನಾನು ಬೈದರೆ ನಿಜವಾಗ್ಲೂ ನಾನು ಕೋಪಗೊಂಡಿರ್ತೀನಿ. ಬಟ್ ಅದನ್ನು ಕ್ಯಾರಿ ಮಾಡ್ತೀನಿ ಅಂತಲ್ಲ, ಕ್ಯಾರಿ ಮಾಡೋದಿಲ್ಲ. ನೀವು ಯಾವಾಗಲೂ ಲೆಫ್ಟ್ ರೈಟ್ ಸೆಂಟರ್ ಅಂತ ಕಾರ್ಯಕ್ರಮ ಮಾಡ್ತಿರೋದ್ರೆ ಮನೇಲೂ ಈ ಥರ ಲೈಕ್ ಆ ಥರ ಕಾರ್ಯಕ್ರಮ ಮಾಡ್ತೀರಾ, ಇಲ್ಲ ಬೇರೆ ಯಾರೋ ನೀವು ಆ ಥರ ನೀವು ಅಮ್ಮ ಆಫೀಸಲ್ಲಿ ಕೂಗಾಡ್ತಿರ್ತಾರೆ, ಮನೇಲೂ ಹಂಗೆ ಕೂಗಾಡ್ತಾರೆ. ನಮ್ಮ ಔಟ್ಪುಟ್ ಎಡಿಟರ್ ಮಗ ನಿಮ್ಮ ಅಮ್ಮನ ಹಂಗೆ ಕೂಗಾಡ್ತಾರ ಮನೇಲಿ? ಹಾಂ, ಹೌದಾ? ಇಲ್ಲ, ನಾನು ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಬರೀ ಆಫೀಸಲ್ಲಷ್ಟೇ, ಸ್ಟುಡಿಯೋದಲ್ಲಷ್ಟೇ. ಅದು ಮನೆಗೆ ಬಂದಮೇಲೆ ಆ್ಯಂಡ್ ಕಾಮ್ ಆ್ಯಂಡ್ ಕಂಪೋಸ್ಡ್. ಪಕ್ಕ ಫ್ಯಾಮಿಲಿ ಮ್ಯಾನ್ ಅಂದರೆ ಫ್ಯಾಮಿಲಿ ಮ್ಯಾನ್ ನಾನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.